ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಎಚ್ಸಿ ಮಹದೇವಪ್ಪರ್ ಅವರಿಗೆ ಸಚಿವ ಸ್ಥಾನ ಸಿಗದಿದ್ದರೆ ಕಾಂಗ್ರೆಸ್ ವಿರುದ್ಧ ದಲಿತ ಕ್ರಾಂತಿ. ರಾಜ್ಯದ ಪ್ರಭಾವಿ ದಲಿತ ನಾಯಕರಾಗಿರುವ ಡಾಕ್ಟರ್ ಎಚ್ಸಿ ಮಹದೇವಪ್ಪರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನವನ್ನು ನೀಡದಿದ್ದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ದಲಿತ ಕ್ರಾಂತಿಯಾಗಲಿದೆ ಎಂದು ಡಾಕ್ಟರ್ ಎಚ್ಸಿ ಮಹದೇವಪ್ಪ ಅಭಿಮಾನಿ ಬಳಗದ ಒಡನಾಡಿ ಮಹದೇವ್ ಎಚ್ಚರಿಕೆಯನ್ನ ನೀಡಿದರು. 5 ಬಾರಿ ಸಚಿವರಾಗಿ ಕೆಲಸ ಮಾಡಿದಂಥ ಒಬ್ಬ ಲೀಡರ್ಗೆ, ರಾಜ್ಯದ ಹಿರಿಯ ಲೀಡರ್ನ ಇಕ್ಕಿದಾಗಲೇ ಕೈ ಬಿಟ್ಟೋದು ನಮಗೆ ಭಾರಿ ನೋವಾಗಿದೆ. ಸನ್ಮಾನ್ಯ ಶ್ರೀನಿವಾಸ ಪ್ರಸಾದ್ ಅವರು ಕೂಡ ಕನ್ನಡ ಸಚಿವರನ್ನ ಆಗಿದ್ದ ಸಂದರ್ಭದಲ್ಲಿ ಅವರನ್ನು ಒಪ್ಪೂರ ಗುಂಪು ಮಾಡಿದ್ರು ಇದೇ ಕಾಂಗ್ರೆಸ್ ಸರ್ಕಾರ. ಸನ್ಮಾನ್ಯ ಎಸ್ ಸಿ ಮಹದೇವಪ್ಪನವರು ಇದೇ ಥರ ಮಾಡಬೇಕು ಅಂತ ಸಿದ್ದರಾಮಯ್ಯ, ಇದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯ ಕಾರಣ. ಸಿದ್ದರಾಮಯ್ಯ ಇದಕ್ಕೆಲ್ಲ ಪ್ರೀ ಪ್ಲಾನ್ ಮಾಡಿ ಎಸ್ ಸಿ ಮಹದೇವಪ್ಪನವ್ರನ್ನ ಕೈ ಬಿಟ್ಟಿರ್ತಾರೆ ಅಂತ ನನಗೆ ಯಾಕೋ ಒಂದು ಅನುಮಾನ ಆಗಿದೆ. ಹಾಗಾಗಿ ಈ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಮತ್ತೆ ಎಸ್ ಸಿ ಮಹದೇವಪ್ಪನವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮೆಲ್ಲರ ಒತ್ತಾಯ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಈ ಕುರಿತು ನಡೆದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷದಿಂದ ದಲಿತರನ್ನ ಹತ್ತಿಕ್ಕುವ ಕೆಲಸವಾಗುತ್ತಿದೆ. ನಾವು ಈ ಪಕ್ಷಕ್ಕೆ 90% ಮತ ನೀಡಿದ್ದೇವೆ. ನಾವು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದು, ಆದರೆ ಇದು ನಮಗೆ ಸಿಗಲಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಮಹದೇವಪ್ಪ ಪ್ರಭಾವಿ ದಲಿತ ನಾಯಕರಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಹಾಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಲು ಕಾರಣ ಇವರೇ ಆಗಿದ್ದಾರೆ. ಈ ಹಿಂದೆಯೂ ವಿ. ಶ್ರೀನಿವಾಸ ಪ್ರಸಾದ್ರನ್ನ ಸಚಿವ ಸ್ಥಾನದಿಂದ ತೆಗೆದುಹಾಕಲಾಗಿತ್ತು. ಈಗ ಅದೇ ಚಾಳಿಯನ್ನ ಕಾಂಗ್ರೆಸ್ ಮಾಡುತ್ತಿದೆ. ಇದು ಮುಂದುವರೆದಲ್ಲಿ ದಲಿತ ಮತಗಳು ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷಕ್ಕೆ ಬೀಳುವುದಿಲ್ಲ. ಇವರಿಗೆ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದ ಎರಡನೇ ಪಟ್ಟಿಯಲ್ಲಿ ಮತ್ತೆ ಸಚಿವ ಸ್ಥಾನವನ್ನ ನೀಡಬೇಕು. ಇಲ್ಲವಾದಲ್ಲಿ ರಾಜ್ಯದಲ್ಲಿ ದಲಿತ ಸಂಘಟನೆಗಳು ಕಾಂಗ್ರೆಸ್ ವಿರುದ್ಧ ದೊಡ್ಡ ಹೋರಾಟ ನಡೆಸಲಿದ್ದು, ಇದು ಮುಂದಿನ ಚುನಾವಣಾ ಭವಿಷ್ಯಕ್ಕೆ ಮಾರಕವಾಗಲಿದೆ ಎಂದರು. ನಮಸ್ಕಾರ. ನಾವು ಈಗಾಗಲೇ ಹಲವಾರು ಬಾರಿ ಒತ್ತಡವನ್ನ ಮಾಡಿದ್ದೀವಿ, ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಕಳೆದ 11ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟದಲ್ಲಿ ಒಂದು ಅದ್ದೂರಿ ಪ್ರತಿಭಟನೆಯನ್ನ ಮಾಡಿ ಆ ಮೂಲಕ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ. ಅಲ್ಲೂ ಕೂಡ ಒಂದು ಒಮ್ಮತದ ನಿರ್ಣಯವನ್ನ ನಾವು ಕೈಗೊಂಡಿದ್ದೀವಿ. ಈ ಬಾರಿ ಕಾಂಗ್ರೆಸ್ ಪಕ್ಷ ಹಿರಿಯ ಕಂಚಾಳೆ ಮನೆ ಮಂದಿಗೆಲ್ಲ ಅನ್ನೋ ರೀತಿ ಪ್ರತಿ ಬಾರಿನೂ ನಮ್ಮ ದಲಿತ ನಾಯಕರುಗಳನ್ನ ಒಬ್ಬೊಬ್ಬರಾಗಿ ಮುಗಿಸ್ಕೊಂಡು ಬರೋ ಪ್ರಯತ್ನವನ್ನ ಮಾಡ್ತಾ ಇದೆ. ಕಳೆದ ಬಾರಿ ಶ್ರೀನಿವಾಸ ಪ್ರಸಾದ್ ಅವರನ್ನು ಕೂಡ ಅದೇ ರೀತಿ ಮಾಡಿ ಅವ್ರಿಗೆ ಕೊನೆಯ ಹಂತದಲ್ಲಿ ಕೊನೆಯ ಗಳಿಗೆಯಲ್ಲಿ ಅವ್ರಿಗೆ ಅವಮಾನ ಮಾಡುದು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡೂ ಸಂದರ್ಭದಲ್ಲೂ 13ನೇ ಸಾಲ ಇರ್ಬೋದು ಮತ್ತೆ ಈಗ ಈಗ ಇರ್ತಕ್ಕಂಥ ಸರ್ಕಾರದಲ್ಲಿ ಇರ್ಬೋದು, ಎಚ್.ಸಿ. ಮಹದೇವಪ್ಪರ್ ಅವರನ್ನ ಶಕ್ತಿಯನ್ನ ಬಳಸ್ಕೊಂಡು ಸರ್ಕಾರವನ್ನ ರಚಿಸಿ ಅವರಿಂದ ಹಲವಾರು ಉಪಯೋಗಗಳನ್ನು ಪಡ್ಕೊಂಡು ಅವರಿಂದ ಸರ್ಕಾರಕ್ಕೆ ಹಲವಾರು ರೀತಿಯ ಅನುಕೂಲಗಳನ್ನ ಮಾಡಿಸ್ಕೊಂಡು ಈಗ ಅವರು. ಮುಖಂಡ ಮದ್ದೂರು ಚಕ್ರವರ್ತಿ ಮಾತನಾಡಿ, ಮಹದೇವಪ್ಪ ಈ ಹಿಂದೆಯೂ 5 ಬಾರಿ ಸಚಿವರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ದಲಿತರ ಪ್ರಭಾವಿ ನಾಯಕರಾಗಿದ್ದಾರೆ. ಇವರನ್ನ ಬೇಗಂತಲೇ ಹತ್ತಿಕ್ಕುವ ಕೆಲಸವನ್ನ ಮಾಡಲಾಗುತ್ತಿದೆ. ಇದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ನೇರ ಕಾರಣವಾಗಿದ್ದಾರೆ. ಇನ್ನು ಈ ಸಂಬಂಧ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದ್ದು, ಜ್ಞಾನಪ್ರಕಾಶ್ ಸ್ವಾಮೀಜಿ ಕೂಡ ಮಹದೇವಪ್ಪರ್ ಅವರಿಗೆ ಸಚಿವ ಸ್ಥಾನ ನೀಡದಿದ್ದರೆ ದಲಿತರ ಬೀದಿಗಿಳಿದು ಕಾಂಗ್ರೆಸ್ ಪಕ್ಷದವರು ಮತ ಕೇಳಲು ಬಾರದಂತೆ ತಡೆಯೊಡ್ಡುತ್ತೇವೆ ಎಂದು ಎಚ್ಚರಿಸಿದ್ದಾರೆ. ಹಾಗಾಗಿ ಇವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಬಿಟ್ರೆ ಈ ಭಾಗದ ದಲಿತ ನಾಯಕ ಮಹದೇವಪ್ಪ ಅವ್ರನ್ನ ಸೈಡ್ ಲೈನ್ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಈ ಭಾಗದ ನಾಯಕನ ತಪ್ಪಿಸ್ಬೇಕು ಅಂತ ಹೇಳಿ ಸೈಡ್ ಲೈನ್ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಸೈಡ್ ಲೈನ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ನೋವು ನಲಿವು ಕಷ್ಟ ಸುಖಗಳನ್ನ ಹೇಳ್ಕೊಳ್ಳೋದಕ್ಕೆ ನಮಗೆ ನಾಯಕ ಇಲ್ಲ. ಹಾಗಾಗಿ ನಮ್ಮ ನಾಯಕನ ಸಚಿವ ಸಂಪುಟದಲ್ಲಿ ಬಿಟ್ಟಿರೋದು ನಮ್ಮೆಲ್ಲರಿಗೂ ಬೇಸರ ಆಗಿದೆ, ನೋವು ಉಂಟಾಗಿದೆ. ಮತ್ತು ಈ ವಿಚಾರವಾಗಿ ಎಲ್ಲರೂ ಕೂಡ ನಾವೆಲ್ಲ ಸಮುದಾಯದವರು ಎಲ್ಲರೂ ಕೂಡ ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಸಮುದಾಯದ ಮತ್ತು ಇತರ ಎಲ್ಲಾ ಸಮುದಾಯದವರು ಕೂಡ ಮತ್ತು ಅವರ ಅಹಿಂದ ನಾಯಕ ಅಂತ ಹೇಳಿ ಎಲ್ಲಾ ಸಮುದಾಯದವರು ಕೂಡ ಹೋರಾಟವನ್ನು ಮಾಡಿದ್ದಾರೆ. ನಾವು ಒಕ್ಕೂರಿನಿಂದ ಒಂದೇ ಒತ್ತಾಯ, ಅವ್ರನ್ನ ಈ ಸಚಿವ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಯಾವುದೇ ಕಾರಣಕ್ಕೂ ಎರಡನೇ ಪಟ್ಟಿನಲ್ಲಿ ಕೈ ಬಿಡಕೂಡದು. ಮತ್ತು ಕೈ ಬಿಟ್ರೆ ಈಗಾಗಲೇ ದಲಿತ ಸಮುದಾಯ ನಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಬೇಕಾಗಿದೆ, ಅದರ ನೋವಲ್ಲಿದ್ದೀವಿ. ಒಕ್ಕೂರಿನಿಂದ ಎಲ್ಲ ತಿರಸ್ಕರಿಸ್ಬಿಡ್ತೀವಿ. ನಮ್ಮ ಸ್ವಾಮೀಜಿಯವರು ಕೂಡ ಕರೆ ಕೊಟ್ಟಿದ್ದಾರೆ,
ಯಾವುದೇ ಕಾರಣಕ್ಕೂ ಮಾದೇವಪ್ಪವ್ರನ್ನ ಕೈ ಬಿಟ್ರೆ ನಮ್ಮ ಬೀದಿಗಳಿಗೆ ಕಾಂಗ್ರೆಸ್ ಪಕ್ಷದವರು ಯಾರು ಬರಕೂಡದು. ಬಂದ್ರೆ ಅದು ಬೇರೆ ರೀತಿ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ನಮ್ಮ ನಾಯಕರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವ ಕಾರಣಕ್ಕೂ 2ನೇ ಪಟ್ಟಿಯಲ್ಲಿ ಮಾದೇವಪ್ಪರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ದೊರಕಲೇಬೇಕು. ಸ್ಥಾನ ದೊರಕಲಿಲ್ಲ ಅಂದ್ರೆ ಮುಂದಿನ ಹಂತಗಳಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಅವರು ಸಿಗೋವರೆಗೂ ಕೂಡ ನಾವು ಹೋರಾಟ ನಿರಂತರವಾಗಿರ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಸೇರಿ ಒಕ್ಕೂರಿನಿಂದ ಮಾದೇವಪ್ಪರಿಗೆ ಸಚಿವ ಸಂಪುಟದಲ್ಲಿ ಉನ್ನತವಾದ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದೇ ರೀತಿ ಇನ್ನೂ ಸ್ನೇಹಿತರುಗಳು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಅವಕಾಶವನ್ನು ಕೊಡ್ತಾ ಇದ್ದೀನಿ. ನಾಯಕರು, ನಮ್ಮ ಸಮುದಾಯದ ನಾಯಕರು, ಹಿಂದ ನಾಯಕರು ಮತ್ತು ಬೇರೆ ಬೇರೆ ಕಾರಣಗಳು ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ನಮ್ಮೆಲ್ಲರೂ ಒಟ್ಟಾರೆ ಒತ್ತಾಯ ಮಾದೇವಪ್ಪರಿಗೆ ಸಚಿವ ಸ್ಥಾನದಲ್ಲಿ, ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಅಥವಾ ಮಂತ್ರಿಗಿರಿ ಕೊಡಲೇಬೇಕೆಂದು ನಮ್ಮೆಲ್ಲರೂ ಒಟ್ಟಾರೆ ಆಗ್ರಹ. ಜಾನಿ ಮಾತನಾಡಿ, ದಲಿತರು ಕಾಂಗ್ರೆಸ್ಗೆ ಹೆಚ್ಚು ಮತ ನೀಡುವ ಸಮುದಾಯವಾಗಿದೆ. ಹಾಗಾಗಿ 8 ಸಮುದಾಯದ 8 ಮಂದಿಗಾದರೂ ಸಚಿವ ಸ್ಥಾನ ನೀಡಬೇಕು. ಮಹದೇವಪ್ಪ ಪ್ರಭಾವಿ ದಲಿತ ನಾಯಕರಾಗಿದ್ದು ಇವರನ್ನ ಹತ್ತಿಕ್ಕುವ ಕೆಲಸವಾಗುತ್ತಿದ್ದು, ಇದು ನಿಲ್ಲಬೇಕು. ಇವರಿಗೆ ಸಚಿವ ಸ್ಥಾನ ನೀಡದಿದ್ದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಶೂನ್ಯ ಸಂಪಾದನೆಯನ್ನ ಮಾಡುತ್ತದೆ. ಹಾಗಾಗಿ ಜಾಗರೂಕರಾಗಿ ತಮ್ಮ ನಡೆಯನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡೆಯಬೇಕು ಎಂದು ಎಚ್ಚರಿಕೆಯನ್ನ ನೀಡಿದರು. ವರದಿ ಅನಿಲ್ ಕುಮಾರ್ ಗೋಳಿಪುರ. ಮೂಲೆಗುಂಪು ಮಾಡೋ ಪ್ರಯತ್ನದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇದನ್ನ ನಾವು ಒಕ್ಕೂರಿನಿಂದ ಇಡೀ ಕರ್ನಾಟಕದ ಬೀದರ್ನಿಂದ ಚಾಮರಾಜನಗರದವರೆಗೂ ಇರ್ತಕ್ಕಂತಹ ಎಸ್ ಸಿ ಮಹದೇವಪ್ಪರವರ ಅನುಯಾಯಿಗಳು, ಅಭಿಮಾನಿಗಳು ಉಗ್ರವಾಗಿ ಖಂಡಿಸಿದೀವಿ. ಮತ್ತೆ ಎಲ್ಲಾ ದಲಿತ ಸಂಘಟನೆಗಳು, ಇಡೀ ಸಮುದಾಯ, ಪರಿಶಿಷ್ಟ ಜಾತಿ ಸಮುದಾಯ ಒಗ್ಗಟ್ಟಾಗಿ ನಿಂತು ಮಹದೇವಪ್ಪರವರನ್ನ ಸಚಿವ ಸಂಪುಟಕ್ಕೆ 2ನೇ ಹಂತದ ಸಚಿವ ಸಂಪುಟ ಸಭೆಗೆ ಸೇರಿಸ್ಕೋಬೇಕು ಅಂತ ಒಕ್ಕೂರಿನ ಒತ್ತಾಯವನ್ನು ಕೂಡ ಮಾಡಿದ್ದೀವಿ. ಮತ್ತೆ ನಾವು ಮಾಡ್ತಾ ಇದ್ದೀವಿ. ನೀವೇನಾದ್ರೂ 2ನೇ ಸಚಿವ ಸಂಪುಟದಲ್ಲಿ ಎಸ್ ಸಿ ಮಹದೇವಪ್ಪರವರನ್ನ ಮಂತ್ರಿಗಿರಿ ಕೊಡದೆ ಹೋದ್ರೆ ಮುಂದಿನ ಬಾರಿ ಈ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಶೂನ್ಯ ಸೀಟ್ಗಳನ್ನ ಗಳಿಸೋದಂತೂ ನಿಜ, ಖಂಡಿತವಾಗೂ. ಮತ್ತೆ ನಮ್ಗೆ 8 ಸಚಿವ ಸ್ಥಾನವನ್ನ ಕೊಡಿ, ನಿಮ್ಮ ಮನೆ ಗಂಟೆ ಹೋಗುತ್ತೆ, ನಿಮ್ಗೆ ನಿಮ್ ನಷ್ಟ ಏನಾಗುತ್ತೆ? 20% ವೋಟ್ ಹಾಕಿರೋ ಜನಕ್ಕೆ ನೀವು 8 ಸಚಿವ ಸ್ಥಾನ ಕೊಡ್ತೀರಿ. 10% 20% ವೋಟ್ ಹಾಕಿರೋ ಜನಕ್ಕೆ 5-6 ಸಚಿವ ಸ್ಥಾನ ಕೊಡ್ತಿದ್ದೀರಿ. 90% ವೋಟ್ ಹಾಕಿರೋ ಜನಕ್ಕೆ ನೀವು ಯಾಕೆ 4-5 ಸ್ಥಾನಗಳಿಗೆ ಸೀಮಿತಗೊಳಿಸ್ತೀರಿ? 8 ಸಚಿವ ಸ್ಥಾನ ಕೊಡಿ, 8 ಜನ ಸಚಿವರನ್ನಾಗಿ ಮಾಡಿ, ದಲಿತರು ವೋಟ್ ಹಾಕಿರೋದಕ್ಕೆ ಋಣ ತೀರಿಸಿ. ಇಲ್ಲ ಅಂದ್ರೆ ಮುಂದಿನ ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮಗೆ ದಲಿತ ಸಮುದಾಯ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತೇಳಿ ಈ ಮೂಲಕ ನಾವು ಸರ್ಕಾರ ಹಾಗೂ ಹೈಕಮಾಂಡ್ಗೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಆಗ್ರಹವನ್ನ ಮಾಡ್ತಾ ಇದ್ದೀವಿ.